ಆತ್ಮೀಯ SLC ಪರೀಕ್ಷೆ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳೇ, ತಮಗೆ ಈಗ ಫಲಿತಾಂಶದ ಬಗ್ಗೆ ಕಾತುರ. ಹೌದು, ರಾಜ್ಯದಲ್ಲಿ SLC ಪರೀಕ್ಷೆಗಳು ಏಪ್ರಿಲ್ 4ರಂದು ಮುಕ್ತಾಯಗೊಂಡಿದ್ದು ಈಗ ಮೌಲ್ಯಮಾಪನ ಪ್ರಕ್ರಿಯೆ ಆರಂಭವಾಗಬೇಕಾಗಿದೆ. ಹೌದು, ನಾಳೆಯಿಂದ ಅಂದರೆ ಏಪ್ರಿಲ್ 11ರಿಂದ ಕೋಡಿಂಗ್ ಮತ್ತು ಡಿಕೋಡಿಂಗ್ ಪ್ರಕ್ರಿಯೆ ನಡೆದ ನಂತರ ಏಪ್ರಿಲ್ 15ರಿಂದ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಆರಂಭವಾಗಲಿದೆ. ಒಟ್ಟು 2818 ಕೇಂದ್ರಗಳಲ್ಲಿ 8.96 ಲಕ್ಷ ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆ ಬರೆದಿದ್ದಾರೆ. 6 ವಿಷಯಗಳಿಂದ ವಿದ್ಯಾರ್ಥಿಗಳ 55 ಲಕ್ಷಕ್ಕೂ ಹೆಚ್ಚು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ನಡೆಯಲಿದೆ. ಮೌಲ್ಯಮಾಪನ ಕಾರ್ಯಕ್ಕೆ ಈ ಬಾರಿ 75,000ಕ್ಕೂ ಹೆಚ್ಚು ಶಿಕ್ಷಕರನ್ನು ನಿಯೋಜಿಸಲಾಗಿದೆ. ಮೌಲ್ಯಮಾಪನ ಕಾರ್ಯಕ್ಕೆ ನಿಯೋಜಿಸಿರುವ ಎಲ್ಲ ಶಿಕ್ಷಕರು ಕಡ್ಡಾಯವಾಗಿ ಹಾಜರಾಗಬೇಕು ಎಂದು ಕೂಡ ಸೂಚಿಸಲಾಗಿದೆ. ಹಾಗಾಗಿ ಏಪ್ರಿಲ್ 15ರಿಂದ ಪ್ರಾರಂಭವಾಗ್ತಕ್ಕಂಥ ಮೌಲ್ಯಮಾಪನ ಪ್ರಕ್ರಿಯೆಗಳು ಒಂದು ವಾರದಲ್ಲಿ ಮುಕ್ತಾಯವಾಗ್ತಕ್ಕಂಥ ಒಂದು ಸಂಭವವಿದೆ. ಅಂದುಕೊಂಡಂತೆ ಆದರೆ ಏಪ್ರಿಲ್ 25ರ ಒಳಗೆ ಎಲ್ಲ ಮೌಲ್ಯಮಾಪನ ಕಾರ್ಯ ಮುಕ್ತಾಯವಾಗಿ ನಂತರದ 1 ವಾರಗಳ ಒಂದು ಪರಿಶೀಲನೆಯ ನಂತರ ಹೇಗೆ ದ್ವಿತೀಯ PUC ಪರೀಕ್ಷೆಯ ಮೌಲ್ಯಮಾಪನಗಳು ಏಪ್ರಿಲ್ 3ರಂದು ಮುಕ್ತಾಯವಾದ ನಂತರ ಹೇಗೆ 8ನೇ ತಾರೀಕು ಅಂದರೆ 5 ದಿನಗಳಲ್ಲಿ ಒಂದು ಪರೀಕ್ಷೆಯ ಫಲಿತಾಂಶ ಬಂದಿತ್ತು, ಹಾಗೆ ಮೌಲ್ಯಮಾಪನ ಮುಕ್ತಾಯವಾದ ನಂತರ ಒಂದೇ ಒಂದು ವಾರದಲ್ಲಿ ಈ ಒಂದು SLC ವಾರ್ಷಿಕ ಪರೀಕ್ಷೆ 1ರ ಫಲಿತಾಂಶ ಬರ್ತಕ್ಕಂಥ ನಿರೀಕ್ಷೆ ಇದೆ. ಅಂದುಕೊಂಡಂತೆ ಆದರೆ ಏಪ್ರಿಲ್ 30 ಅಥವಾ ಮೇ ತಿಂಗಳ ಮೊದಲ ವಾರದಲ್ಲಿ ಪರೀಕ್ಷೆಯ ಫಲಿತಾಂಶ ಲಭ್ಯವಾಗಲಿದೆ ಅಂತಕ್ಕಂಥ ಮಾಹಿತಿ ದೊರೆತಿದೆ. ಹಾಗಾಗಿ ಯಾವಾಗ ಪರೀಕ್ಷೆಯ ಫಲಿತಾಂಶ ಬರುತ್ತದೋ ಕಾದು ನೋಡೋಣ. ಧನ್ಯವಾದಗಳು.